ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮೊದಲು ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ 30ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಇವಾಗ ಏನು ಹೇಳ್ತಾ ಇಲ್ಲ ಅಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನ ಒಟ್ಟಿಗೆ 6,000 ರೂಪಾಯಿ ಹಾಕ್ಬಿಡ್ತೀವಿ ಈ ಒಂದು ದಿನಾಂಕಕ್ಕೆ ಅಂತ ಹೇಳ್ತಾರೆ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರ್ತಿದೆ, ಯಾವ ರೀತಿ ನಿಮಗೆ ಹಣನ ಹಾಕ್ತಾರೆ, ಇವಾಗ ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನಿಮ್ಗಿನ್ನೂ 2,000 ಬಂದಿಲ್ಲ 19ನೇ ಕಂತಿ ಹಣ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಜನವರಿ ತಿಂಗಳು ಇದೆಯಲ್ಲ, ಆ ಒಂದು ಹಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿ ಹಣ ಆಗಿರುತ್ತೆ. ಫೆಬ್ರವರಿ ತಿಂಗಳದು ನಿಮಗೆ 19ನೇ ಕಂತಿ ಹಣ ಆಗಿರುತ್ತೆ. ಹಾಗೆ ಮಾರ್ಚ್ ತಿಂಗಳದ್ದು ಏನಿದೆಯಲ್ಲ, ಅದು 20ನೇ ಕಂತಿನ ಹಣ ಆಗಿರುತ್ತೆ. ಇಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ 19ನೇ ಕಂತಿ ಹಣ ಏನಿದೆಯಲ್ಲ, ಆ ಒಂದು ಹಣನ ಮಾರ್ಚ್ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಇವ್ರ ಕೈಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಏಪ್ರಿಲ್ ತಿಂಗಳಲ್ಲಾದರೂ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಮತ್ತು ಇವಾಗ ಏಪ್ರಿಲ್ ತಿಂಗಳು ಕೂಡ ಮುಗಿತಾ ಬರ್ತಿದೆ. ಇವಾಗ ನಿಮಗೆ 19ನೇ ಕಂತಿ ಹಣ, 20ನೇ ಕಂತಿ ಹಣ ಎರಡೂ ಕೂಡ ನಿಮಗೆ ಎಷ್ಟೊಂದು ಜನರಿಗೆ ಪೆಂಡಿಂಗ್ ಇದೆ. ಯಾರಿಗೂ ಕೂಡ ಹಣ ಬಂದು ಜಮೆ ಆಗಿಲ್ಲ. ಇವಾಗ ಎಷ್ಟೊಂದು ಜನರು ಹೇಳ್ತಾ ಇರೋದು ಅಂದರೆ, ನಿಮಗೆ 18ನೇ ಕಂತಿ ಹಣನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಾಗಿ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಮತ್ತು ಯಾವಾಗ ಹಣ ಹಾಕ್ತೀವಿ ಅಂತ ಹೇಳಿದರೆ, ಮತ್ತು ಯಾವ ರೀತಿ ಹಣ ಬರುತ್ತೆ ಅಂತ ಹೇಳಿದರೆ ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ನಿಮಗೆ ಕಂಪ್ಲೀಟಾಗಿ ಒಂದು ಕ್ಲಾರಿಟಿ ಬರುತ್ತೆ ಅಂತ. ಇಲ್ಲಿ ಮೊದಲು ಒಂದು ಅಪ್ಡೇಟ್ನ ಕೊಟ್ಟಿದ್ರು, ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಇವಾಗ ಏಪ್ರಿಲ್ 2ನೇ ವಾರದಲ್ಲಿ ಬರುತ್ತೆ ಅಂತ. ಸೇಮ್ ಅದೇ ರೀತಿ ಒಂದು ಅಪ್ಡೇಟ್ನ ಮಾಡಿದ್ವಿ. ನೀವು ಕೂಡ ಒಂದು ವಿಡಿಯೋನ ಎಲ್ಲ ನ್ಯೂಸ್ ಚಾನ್ಸಲ್ಲೂ ಕೂಡ ನೋಡಿರ್ತೀರ, ಮತ್ತು ಲೈವ್ ಆಗು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋಂಥ ವಿಡಿಯೋನ ಯೂಟ್ಯೂಬಲ್ಲೂ ಕೂಡ ನೀವು ನೋಡಿರ್ತೀರ ಕೆಲವರು. ಮತ್ತೆ ಏನಂದ್ರು, ಈ ತಿಂಗಳು ಕೊನೆಯಲ್ಲಿ ಬರುತ್ತೆ ಅಂತ ಹೇಳಿದ್ರು. ಈ ತಿಂಗಳು ಮುಗ್ದೇ ಹೋಯಿತು. ಆದರೆ ನಿಮ್ಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 19ನೇ ಕಂತಿ ಹಣ ಬಂದ್ಬಿಟ್ಟು ನಿಮಗೆ ಜಮೆನೇ ಆಗಲಿಲ್ಲ. 2,000 ರೂಪಾಯಿ ಬರಲೇ ಇಲ್ಲ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಿಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ಯಾವಾಗ ಕೊಟ್ಟಿರೋದಂದ್ರೆ, ಇಲ್ಲಿ ಮೀಡಿಯಾದವರು ಒಂದು ಕ್ವಶನ್ ಮಾಡ್ತಾ ಇರ್ತಾರೆ ಪ್ರತಿ ತಿಂಗಳು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳ್ತಾನೆ ಇರ್ತಾರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಹಾಕ್ತೀರಾ, ಇನ್ನೂ ಬಂದಿಲ್ಲ ಅಂತ. ಅವರು ಅಷ್ಟು ಪ್ರೆಷರ್ ಆಗ್ತಾ ಇದ್ರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಇವ್ರು ಹಾಕೋದು ಇಷ್ಟು ನಿಧಾನ ಮಾಡ್ತಾರೆ. ಇನ್ನೇನಾದರೂ ಜನರು ಕೇಳಿಲ್ಲ ಅಂದರೆ ವರ್ಷಕ್ಕೊಂದ್ಸಲಿ ಹಾಕ್ತಾರೇನೋ 2,000ನ ನಿಮಗೆ, ಆ ರೀತಿ ಆಗುತ್ತೇನೋ. ಯಾಕೆಂದರೆ ಜನರು ಪ್ರತಿ ತಿಂಗಳು ಕೂಡ ಕೇಳ್ತಾ ಇದ್ದಾರೆ, ಮತ್ತು ನ್ಯೂಸ್ ಮೀಡಿಯಾದವರು ಪ್ರಶ್ನೆ ಮಾಡ್ತಾ ಇರ್ತಾರೆ, ಮತ್ತು ಯೂಟ್ಯೂಬಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ ವಿಡಿಯೋ ಮಾಡಿ. ಆದರೆ ಹಣ ಮಾತ್ರ ಡಿಲೇ ಆಗ್ತಾನೆ ಇದೆ. ಆದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ನಿನ್ನೆ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ. ಏನಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಮಾಡೋಕ್ಕೆ ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು, ಈ 3 ತಿಂಗಳು ಹಣ ಆಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಈ ಒಂದು ಹಣನ ಬಿಡುಗಡೆ ಮಾಡಬೇಕು ಅಷ್ಟೇ, ಇನ್ನೇನು ಕೂಡ ತೊಂದರೆ ಇಲ್ಲ. ಮತ್ತು ಈ 3 ತಿಂಗಳ ಹಣ ಏನಿದೆಯಲ್ಲ ಎಲ್ಲನೂ ಕೂಡ 6,000 ರೂಪಾಯಿನ ನಾವು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ, ಇವಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ 6,000 ಒಟ್ಟಿಗೆ ಬರುತ್ತಾ ಅಂತ. ಇವಾಗ ಬಂದಿರೋಂಥ ಅಪ್ಡೇಟ್ ಪ್ರಕಾರ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ 1 ವಾರ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ಅಂದರೆ 18ನೇ ಕಂತಿ ಹಣ ಪೆಂಡಿಂಗ್ ಇರೋದು ಇವಾಗ ಮೇ 1ನೇ ವಾರದಲ್ಲಿ ಬರುತ್ತೆ. ನೆಕ್ಸ್ಟ್ ಮೇ 2ನೇ ವಾರದಲ್ಲಿ ಏನಾಗುತ್ತೆ ಅಂದರೆ, 19ನೇ ಕಂತಿ ಹಣಕ್ಕೆ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇರಲ್ಲ, ಅದು ಬರುತ್ತೆ. ಅದೆಲ್ಲ ಕೂಡ ಬಿಡುಗಡೆ ಆದಮೇಲೆ 20ನೇ ಕಂತಿನ ಹಣ ಬರುತ್ತೆ. ಅಂದರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಏನು ಹಣ ಬಂದಿಲ್ವಲ್ಲ, ಅದೆಲ್ಲ ಕೂಡ ನಿಮಗೆ ಮೇಲ್ ಬರುತ್ತೆ. ಮೇಲಿ ನೀವೆಲ್ಲರೂ ಕೂಡ ಒಂದು 4,000ರಿಂದ 6,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ. ಈ ರೀತಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿರಾ. ಮತ್ತು ನ್ಯೂಸ್ ಚಾನ್ಸಲ್ ಕೂಡ ಆಗಲಿ ಈ ಒಂದು ವಿಡಿಯೋ ಬಂದಿರುತ್ತೆ, ನೀವು ನೋಡ್ಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. 2,000 ರೂಪಾಯಿ ಯಾರು ಪ್ರತಿ ತಿಂಗಳು ಕೂಡ ಪಡ್ಕೋತಾರೆ ಅವ್ರಿಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿದ್ದೆ.